ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಕಾಂಗ್ರೆಸ್ನಲ್ಲಿ ಒಂದು ಕಡೆ ಬಣ ಬಡಿದಾಟ ಇದೆ ಅಂತ ಹೇಳಲಾಗುತ್ತೆ, ಮತ್ತೊಂದು ಕಡೆ ನಮ್ಮಲ್ಲಿ ಬಣ ಬಡಿದಾಟ ಇಲ್ಲ, ಅಸಮಾಧಾನ ಇಲ್ಲ, ಬಂಡಾಯ ಇಲ್ಲ, ಈ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರುಗಳು ಜನರಿಗೆ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನಿನ್ನೆ ಜನ ಕಲ್ಯಾಣ ಉತ್ಸವ ಎಲ್ಲಿ ಹಾಸನದಲ್ಲಿ ನಡೆಯುತ್ತೆ. ಆ ಹಾಸನದ ಉತ್ಸವದಲ್ಲಿ ಅಥವಾ ಜನ ಕಲ್ಯಾಣೋತ್ಸವದಲ್ಲಿ ಡಿ.ಕೆ. ಶಿವಕುಮಾರ್ ಭಾಷಣ ಕೇಳಿದಂಥ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗಿ ಹೋಗ್ಬಿಡುತ್ತೆ. ನಾನು ಇವತ್ತು, ಈ ಹಿಂದೆ, ಮುಂದೆ ಮತ್ತು ಇನ್ಯಾವತ್ತೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ತೀನಿ, ಅವರ ಜೊತೆಗೇನೆ ಇರ್ತೀನಿ ಅನ್ನೋ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈ ಹೇಳಿಕೆ ಸಹಜವಾಗಿ ರಾಜ್ಯ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗುತ್ತೆ. ಜೊತೆಗೆ ಏನಪ್ಪಾ ಇದು ಸಡನ್ ಆಗಿ ಇಷ್ಟೊಂದು ಬದಲಾವಣೆ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಅನ್ನೋ ನಿಟ್ಟಿನಲ್ಲಿ ಚರ್ಚೆಯೂ ಕೂಡ ಶುರುವಾಗುತ್ತೆ. ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಮೊದಲಿಗೆ ಗಮನಿಸ್ಬಿಡೋಣ. ಸಿದ್ದರಾಮಯ್ಯ ಮೇಲೆ ಪ್ರೀತಿ, ಅಹಿಂದ ಮೇಲೆ ಆಸೆ. ಹಾಸನದ ಸಮಾವೇಶದಲ್ಲೇ ಡಿಸಿಎಂ ಡಿ.ಕೆ.ಶಿ ದಾಳವನ್ನ ಉರುಳಿಸಿದ್ದಾರೆ. ಸಿದ್ದರಾಮಯ್ಯ ಮುಂದೆನೆ ಡಿ.ಕೆ.ಶಿ ಅಹಿಂದ ಖೇಲ್. ಇದು ಡಿ.ಕೆ.ಶಿಯ ಪಕ್ಕಾ ಫ್ಯೂಚರ್ ಪೊಲಿಟಿಕಲ್ ಪ್ಲಾನ್. ಸಿದ್ದು ಅಹಿಂದ ಪ್ಲಸ್ ಡಿ.ಕೆ ಒಕ್ಕಲಿಗ, ಬಂಡೆ ಮಹಾಯುಕ್ತಿ. ಸಿದ್ದೂರನ್ನ ಟಚ್ ಮಾಡಲ್ಲ, ಸಿಎಂ ಸ್ಥಾನದಿಂದ ಇಳಿಸೋದಿಲ್ಲ. ಅಹಿಂದ ಜನರ ಮುಂದೆ ಡಿ.ಕೆ. ಶಿವಕುಮಾರ್ ಮಹಾ ವಾಗ್ದಾನವನ್ನ ಮಾಡಿದ್ದಾರೆ. ಅಹಿಂದ ಜನರ ವಿಶ್ವಾಸ ಗಳಿಸಲು ಡಿ.ಕೆ ಹೂಡಿದ್ರ ಹಾಗಾದ್ರೆ ತಂತ್ರ. ಸಿದ್ದರಾಮಯ್ಯ ಬೆಂಬಲಕ್ಕೆ ನಾನಿದ್ದೀನಿ, ನೀವು ನನ್ನ ಬೆಂಬಲಕ್ಕಿರಿ. ಪರೋಕ್ಷವಾಗಿ ಅಹಿಂದ ಬೆಂಬಲವನ್ನ ಕೋರಿದ್ದಾರೆ ಡಿ.ಕೆ. ಶಿವಕುಮಾರ್. ಸಿಎಂ ಸಿದ್ದರಾಮಯ್ಯ ನಂತರ ನಾನೇ ಎಂಬ ಸಂದೇಶವನ್ನ ಈ ಮುಖೇನ ರವಾನೆ ಮಾಡಿದ್ದಾರೆ. ಅಹಿಂದ ಸಪೋರ್ಟ್ ಪಡೆಯೋದಕ್ಕೆ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಈಗ ಒಂದು ಕ್ಲಾರಿಟಿ ನಿಮಗೆ ಬರ್ತಾ ಇರುತ್ತೆ. ಈ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ನೀವು ಗಮನಿಸಿದ್ರೆ, ಡಿ.ಕೆ. ಶಿವಕುಮಾರ್ ಈ ಹಿಂದೆ ನಿಮಗೆಲ್ಲ ಗೊತ್ತೇ ಇದೆ, ಸಿಎಂ ಸ್ಥಾನದ ಆಕಾಂಕ್ಷಿ, ಪ್ರಬಲವಾದಂಥ ಆಕಾಂಕ್ಷಿ. ಕಾಂಗ್ರೆಸ್ ಬಹುಮತ ಬಂದ ನಂತರ ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್ ಎಂಬಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸಿದ್ದರಾಮಯ್ಯನವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ರು, ನನಗೆ ಈ ಸಾರಿ ಅವಕಾಶವನ್ನ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಅದು ಕೂಡ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗಿತ್ತು ಈ ಒಂದು ವಿಚಾರ. ಫೈನಲಿ ಅದೇನಾಯಿತೋ ಏನೋ, ಒಪ್ಪಂದ ಆಯಿತೋ ಏನು ಗೊತ್ತಿಲ್ಲ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸೈಲೆಂಟ್ ಆಗ್ತಾರೆ, ಡಿ.ಸಿ.ಎಂ ಆಗಿ ಓಕೆ ಅಂತಾರೆ. ಅದಾದ ನಂತರ ಸಿ.ಎಂ ಆಗಿ ಸಿದ್ದರಾಮಯ್ಯನವರು ಪ್ರಮಾಣ ವಚನವನ್ನು ತಗೊಳ್ತಾರೆ. ಈಗ ಸಿ.ಎಂ ಆಗಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಸಿ.ಎಂ ಸ್ಥಾನ ಕೈ ತಪ್ಪಿ ಬಿಡ್ತಲ್ಲ, ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿಗಳನ್ನ ಚೇರ್ನಿಂದ ಕೆಳಗಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಅನ್ನೋ ನಿಟ್ಟಿನಲ್ಲಿನೇ ವಿರೋಧ ಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ದುದನ್ನು ಕೂಡ ನಾವು ಗಮನಿಸಿದ್ದೇವೆ. ಆದರೆ ಅದೆಲ್ಲದಕ್ಕೂ ಉಲ್ಟಾ ಡಿ.ಕೆ. ಶಿವಕುಮಾರ್ ಅವರ ಮಾತುಗಳನ್ನ ಕೇಳಿಬಿಟ್ರೆ, ಏನಪ್ಪಾ ಇದು ಡಿ.ಕೆ. ಶಿವಕುಮಾರ್ ಈ ಲೆವೆಲ್ಗೆ ಚೇಂಜ್ ಆಗಿಬಿಟ್ಟಿದಾರಲ್ಲ ಅನ್ನೋ ನಿಟ್ಟಿನಲ್ಲಿ ಶುರುವಾಗುತ್ತೆ ಚರ್ಚೆ. ಯಾಕೆ ಅಂತ ಹೇಳಿದ್ರೆ, ನಿನ್ನೆ ಒಂದು ಮಾತು ಹೇಳ್ತಾರೆ ಆ ಒಂದು ಸಮಾವೇಶದಲ್ಲಿ, ಅಹಿಂದ ಸಮಾವೇಶ, ಜನ ಕಲ್ಯಾಣೋತ್ಸವ ಅನ್ನೋ ನಿಟ್ಟಿನಲ್ಲಿ ಒಂದು ಸಮಾವೇಶ ನಡೀತು ಹಾಸನದಲ್ಲಿ. ಆಗ ಎಲ್ಲ ಒಂದು ಕಡೆ ಸಾಕಷ್ಟು ಜನ ಬಂದಿದ್ರು, ಲಕ್ಷಾಂತರ ಜನ ಬಂದಿದ್ರು ಆ ಒಂದು ಸಮಾವೇಶಕ್ಕೆ. ಸಿದ್ದರಾಮೋತ್ಸವ ಅಂತಾನೆ ಕರೆಯೋಣ ಅದನ್ನ. ಆ ಒಂದು ಉತ್ಸವದಲ್ಲಿ ಎಲ್ಲ ಸಾಕಷ್ಟು ಬೇರೆ ಬೇರೆ ಸಮುದಾಯದ ಜನ ಎಲ್ಲ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಅವರು, ನಾನು ಹಿಂದೇನೂ ಸಿ.ಎಂ ಸಿದ್ದರಾಮಯ್ಯನವ್ರ ಜೊತೆಗೆ ಬೆನ್ನಿಗೆ ನಿಂತಿದ್ದೀನಿ, ಇವತ್ತೂ ಇದ್ದೀನಿ, ನಾಳೆನೂ ನಿಲ್ತೀನಿ, ಯಾವತ್ತೂ ಕೂಡ ಸಾಯೋವರೆಗೂ ಸಿದ್ದರಾಮಯ್ಯನವ್ರ ಬೆಂಬಲಕ್ಕೆ ನಾನು ನಿಲ್ತೀನಿ ಅನ್ನೋ ನಿಟ್ಟಿನಲ್ಲಿ ಒಂದೇ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಈ ಹೇಳಿಕೆ ಎಷ್ಟರ ಮಟ್ಟಿಗೆ ಸಂಚಲನವನ್ನ ಕ್ರಿಯೇಟ್ ಮಾಡಿಬಿಟ್ಟಿದೆ ಅಂತ ಅಂದ್ರೆ, ಇದು ಡಿ.ಕೆ. ಶಿವಕುಮಾರ್ ಅವರೇನ ಮಾತನಾಡ್ತಾ ಇರೋದು ಅನ್ನೋ ನಿಟ್ಟಿನಲ್ಲಿ. ಆದರೆ ಡಿ.ಕೆ. ಶಿವಕುಮಾರ್ ಈ ರೀತಿಯಾದಂಥ ಮಾತುಗಳನ್ನಾಡೋದಕ್ಕೆ ಕಾರಣ ಇಲ್ಲದಿಲ್ಲ. ಕಾರಣ ಇದೆ, ದೊಡ್ಡ ಕಾರಣ ಇದೆ, ಮಹತ್ವವಾದಂಥ ಉದ್ದೇಶ ಇದೆ. ಏನು? ಸಿ.ಎಂ ಸಿದ್ದರಾಮಯ್ಯ ಇದ್ದಾರಲ್ಲ, ಇವರನ್ನ ಯಾರೇ ವಿರೋಧ ಮಾಡಿದ್ರು ಕೂಡ ಅವರಿಗೆ ಉಳಿಗಾಲ ಇಲ್ಲ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಸಿ.ಎಂ ಸಿದ್ದರಾಮಯ್ಯನವರು ಅಹಿಂದ ಸಮುದಾಯದ ಪ್ರಶ್ನಾತೀತ ನಾಯಕರು. ಇಡೀ ಅಹಿಂದ ಸಮುದಾಯವೇ ಅವರ ಬೆನ್ನಿಗೆ ನಿಂತಿದೆ, ನಿಲ್ಲುತ್ತೆ, ಎಂಥದ್ದೇ ಪರಿಸ್ಥಿತಿ ಇದ್ರೂ ಕೂಡ.
ಅಂತ ಒಬ್ಬ ನಾಯಕನನ್ನ ಎದುರು ಹಾಕೊಂಡ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಯನ್ನ ಎದುರು ಹಾಕೊಳ್ಬೇಕಾಗುತ್ತೆ ಡಿ.ಕೆ. ಶಿವಕುಮಾರ್. ಏನು ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರಲ್ಲಿ ಒಬ್ರು. ಈಗ ಪ್ಲಾನ್ ಏನು? ಒಂದು ಕಡೆ ಒಕ್ಕಲಿಗರ ಓಟು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬಂದೇ ಬರುತ್ತೆ, ಪ್ಲಸ್ ಅಹಿಂದ ಸಮುದಾಯದ ಓಟ್ಗಳು ಡಿ.ಕೆ. ಶಿವಕುಮಾರ್ ಅವರ ಬೆನ್ನಿಗೆ ನಿಂತರೆ ಜಸ್ಟ್ ಇಮ್ಯಾಜಿನ್ ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪವರ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಇದೇ ಪ್ಲಾನ್ ಮತ್ತೆ ಇವತ್ತೇನು ಹೇಳಿಲ್ಲ ಅಥವಾ ನಿನ್ನೆನೇ ಈ ಮಾತನ್ನ ಹೇಳಿಲ್ಲ ಡಿ.ಕೆ. ಶಿವಕುಮಾರ್, ಈ ಹಿಂದಿನಿಂದಲೂ ಕೂಡ ಹೇಳ್ತಾನೆ ಬರ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಿಂದೆನೇ ಇರ್ತೀನಿ, ಸಿದ್ದರಾಮಯ್ಯನವರ ಜೊತೆಗೆ ಇರ್ತೀನಿ ಅನ್ನೋ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಡ್ತಾನೆ ಬರ್ತಾ ಇದ್ದಾರೆ. ಅದಕ್ಕೆ ಕಾರಣ ನಾನೀಗಾಗಲೇ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರನ್ನ ಎದುರು ಹಾಕೊಂಡ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗಿ ಹೋಗ್ಬಿಡುತ್ತೆ. ಅವರು ಒಂದು ಮಾತು ಹೇಳ್ತಾರೆ ಪದೇ ಪದೇ, ನಮ್ದು 5 ವರ್ಷದ ಸರ್ಕಾರ ಅಲ್ಲ 10 ವರ್ಷದ ಸರ್ಕಾರ ಅಂತ ಹೇಳಿ, 2028ಕ್ಕೆ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ ಪದೇ ಪದೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಡ್ತಾನೆ ಇರ್ತಾರೆ. ಯಾಕೆ ಅಂತ ಅಂದ್ರೆ ಅವರಿಗೆ ಒಂದು ಕಡೆ ಒಕ್ಕಲಿಗ ಸಮುದಾಯದ ಮೇಲೆ ವಿಶ್ವಾಸ, ಮತ್ತೊಂದು ಕಡೆ ಅಹಿಂದ ಸಮುದಾಯವನ್ನ ತಮ್ಮತ್ತ ಸೆಳೆದುಕೊಂಡು ಬಿಟ್ರೆ ಅಲ್ಲಿಗೆ ತಮ್ಮ ಉದ್ದೇಶ ಏನಿದೆಯಲ್ಲ ಅದು ಕ್ಲಿಯರ್ ಆಗುತ್ತೆ. ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಆಗ ನಾನು ಸಿಎಂ ಆಗಬಹುದು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಪಕ್ಕಾ ಗೇಮ್ ಪ್ಲಾನ್. ಇದು ಡಿ.ಕೆ. ಶಿವಕುಮಾರ್ ಅವರ ಗೇಮ್ ಪ್ಲಾನ್. ಗಮನಿಸ್ತಾ ಇದ್ದೀವಿ, ಅಹಿಂದ ಜನರ ವಿಶ್ವಾಸ ಗಳಿಸಿಬಿಟ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಹಿಡಿದವರು ಯಾರು ಇಲ್ಲ. ಅಕಸ್ಮಾತ್ ಆಗಿ ಡಿ.ಕೆ. ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ನಿಂತ್ಕೊಂಡ್ಬಿಟ್ರೆ ಅಲ್ಲಿ ಅಹಿಂದ ವರ್ಗ ಏನಿದೆಯಲ್ಲ ಅದು ಡಿ.ಕೆ. ಶಿವಕುಮಾರ್ ಅಪೋಸಿಟ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಎಲ್ಲೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಆ ತಪ್ಪನ್ನ ಮಾಡ್ತಾ ಇಲ್ಲ ನೋಡಿ. ಪರೋಕ್ಷವಾಗಿ ಅಹಿಂದ ಬೆಂಬಲವನ್ನ ಕೋರಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಾನಿದ್ದೀನಿ, ನನ್ನ ಬೆಂಬಲಕ್ಕೆ ನೀವಿರಿ ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ನಂತರ ನಾನೇ ಎಂಬ ಸಂದೇಶವನ್ನ ಇಲ್ಲಿ ರವಾನೆ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಏನೇ ತಂತ್ರಗಾರಿಕೆ ಮಾಡಿದ್ರು ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಸುವಂತ ಒಂದು ಪ್ರಯತ್ನ ಇದು. ಅಂದ್ರೆ ಅವರಿಗೆ ಗೊತ್ತಾಗಬಾರ್ದು ಮುಂದಿನ ದಿನಗಳಲ್ಲಿ, ಹೌದು ಡಿ.ಕೆ. ಶಿವಕುಮಾರ್ ನಾನು ಕಷ್ಟದಲ್ಲಿದ್ದಾಗ ನನ್ನ ಜೊತೆಗೆ ನಿಂತಿದ್ದಂಥ ವ್ಯಕ್ತಿ, ಹಾಗಾಗಿ ಆಗ್ಲಿ ಬಿಡು ಸಿಎಂ ಅನ್ನೋ ನಿಟ್ಟಿನಲ್ಲಿ ಒಪ್ಕೊಳ್ಳಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದ್ರ ಜೊತೆಗೆ ಅಹಿಂದ ಬಲ ಕೂಡ ಬರುತ್ತೆ. ಹಾಗಾಗಿನೇ ಸಿದ್ದರಾಮಯ್ಯನವರ ಒಂದು ಮಾತು ಎಲ್ಲೋ ಒಂದು ಕಡೆ ಅಹಿಂದ ವರ್ಗ ಕಾಂಗ್ರೆಸ್ನಂತ ಬರುತ್ತೆ. ಹಾಗಾಗಿನೇ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನ ಎದುರು ಹಾಕೊಳ್ಳೋದು ಬೇಡ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಉದ್ದೇಶ. ಏನು ಡಿ.ಕೆ. ಅಹಿಂದ ಬೆಂಬಲ ಪಾಲಿಟಿಕ್ಸ್ ಯಾವ ರೀತಿಯಾಗಿದೆ ಪಾಯಿಂಟ್ ಟು ಪಾಯಿಂಟ್ ಗಮನಿಸ್ತಾ ಹೋಗೋಣ. ಪ್ಲಾನ್ 1, ಸಿಎಂ ಆಗಲು ಅಹಿಂದ ಬೆಂಬಲ ಅಗತ್ಯ. ಎಕ್ಸಾಕ್ಟ್ಲಿ ಹೌದು. ಎಲ್ಲೊಂದ್ ಕಡೆ ಒಕ್ಕಲಿಗ ಸಮುದಾಯದ ಮತಗಳಿಂದಾನೇ ಮುಖ್ಯಮಂತ್ರಿ ಆಗ್ಬಿಡ್ತೀನಿ, ಬಹಳ ಕಷ್ಟದ ವಿಚಾರ ಇದು. ಹೌದು, ರಾಜ್ಯದಲ್ಲಿ ಪ್ರಬಲ ಸಮುದಾಯ ಒಕ್ಕಲಿಗ ಸಮುದಾಯವೂ ಕೂಡ ಹೌದು. ಆದರೆ ಅಹಿಂದ ವರ್ಗ ಎಲ್ಲ ಒಟ್ಟಾಗಿ ಸೇರಿ ಯಾರಿಗೆ ಮತ ಹಾಕ್ತಾರೋ ಆ ಸರ್ಕಾರ ರಚನೆಯಾಗುತ್ತೆ. ಹಾಗಾಗಿ ಅಹಿಂದ ವೋಟ್ ಬ್ಯಾಂಕ್ ಬಹಳ ಪ್ರಮುಖವಾಗಬೇಕು ಡಿ.ಕೆ. ಶಿವಕುಮಾರ್ ಸಿಎಂ ಆಗುವುದಕ್ಕೆ. ಇನ್ನು ಪ್ಲಾನ್ ನಂಬರ್ 2, ಅಹಿಂದ ಒಲವು ಗಳಿಸಲು ಸಿದ್ದು ಅಸ್ತ್ರ. ನಾನೀಗಾಗಲೇ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ, ಅಹಿಂದ ಒಲವನ್ನ ಗಳಿಸಬೇಕು ಅಂತ ಅಂದ್ರೆ ಸಿದ್ದರಾಮಯ್ಯನವರ ಜೊತೆಗೆ ನಿಲ್ಲಬೇಕು, ಸಿದ್ದರಾಮಯ್ಯನವರನ್ನ ಹೊಗಳಬೇಕು, ಸಿದ್ದರಾಮಯ್ಯನವರ ವಿರುದ್ಧ ಪಿತೂರಿ ಮಾಡಬಾರದು. ಇದನ್ನ ಬಹಳ ಚೆನ್ನಾಗಿ ಕರಗತ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಚಾಣಕ್ಯ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯನವರ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು, ಅಹಿಂದ ಒಲವನ್ನ ಗಳಿಸ್ತಾ ಇದ್ದಾರೆ. ಏನು ಪ್ಲಾನ್ ನಂಬರ್ 3, ಸಿದ್ದು ಮೂಲಕ ಅಹಿಂದ ತಲುಪುವ ತಂತ್ರ. ಸಿದ್ದರಾಮಯ್ಯನವರನ್ನ ಮುಂದೆ ಬಿಟ್ಕೊಂಡು ನಾನು ಸಿದ್ದರಾಮಯ್ಯನವರ ಜೊತೆಗೆ ಹಿಂದೆ ಇದ್ದೆ, ಇವತ್ತು ಇದ್ದೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟು ಅಹಿಂದ ವರ್ಗವನ್ನ ತಲುಪುವಂತ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರೆ. ನೋಡಪ್ಪ, ನಮ್ಮ ಅಹಿಂದ ಸಮುದಾಯದ ನಾಯಕನನ್ನ ಎಲ್ಲೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಅವ್ರ ಜೊತೆಗೆ ನಿಂತ್ಕೊಂಡಿದ್ದಾರೆ ಕಷ್ಟ ಕಾಲದಲ್ಲಿ ಅನ್ನೋ ನಿಟ್ಟಿನಲ್ಲಿ ಒಂದು ಒಲವನ್ನ ಗಳಿಸೋದು, ನಂಬಿಕೆಯನ್ನ ಗಳಿಸೋದು, ತಲುಪೋದು ಆ ಸಮುದಾಯಕ್ಕೆ. ಇನ್ನು ಪ್ಲಾನ್ ನಂಬರ್ 4, 2028ರಲ್ಲಿ ಚುನಾವಣೆಗೆ ಅಹಿಂದ ಟ್ರಂಪ್ ಕಾರ್ಡ್. ಎಕ್ಸಾಕ್ಟ್ಲಿ ಹೌದು. ಇಷ್ಟೆಲ್ಲ ಹೇಳಿಕೆಗಳು ನಡೀತಾ ಇದಾವಲ್ಲ, ಬಹಳಷ್ಟು ಕನಸಿತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಬಾರಿನೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಆದರೆ ಎಲ್ಲೋ ಒಂದು ಕಡೆ ಅದು ಕೈ ತಪ್ಪು ಹೋಗ್ಬಿಡುತ್ತೆ. ಬಹಳ ಸಿಟ್ಟಿದೆ ಮತ್ತು ಅಸಮಾಧಾನವೂ ಕೂಡ ಇದೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಆದರೆ ಅದೆಲ್ಲವನ್ನು ಮರೆತು ಮುಂದೆ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. 2028ರ ಚುನಾವಣೆಗೆ ಅಹಿಂದ ಟ್ರಂಪ್ ಕಾರ್ಡ್
ಬಳಸಲಾಗುತ್ತೆ. ಒಕ್ಕಲಿಗ ಸಮುದಾಯ ಮಾತ್ರ ಬಂದ್ರೆ ಆಗಲ್ಲ, ಅಹಿಂದ ಸಮುದಾಯವೂ ಕೂಡ ಕಾಂಗ್ರೆಸ್ ಜೊತೆಗೆ ಇರಬೇಕು. ಅಧಿಕಾರಕ್ಕೆ ಬಂದ್ರೆ ಆಮೇಲೆ ಸಿಎಂ ಸ್ಥಾನ ಖಚಿತ ಅನ್ನೋದು ಡಿ ಕೆ ಶಿವಕುಮಾರ್ ಗೊತ್ತಿದೆ. ಇನ್ನು ಪ್ಲಾನ್ ನಂಬರ್ 5, ಒಕ್ಕಲಿಗ ಪ್ಲಸ್ ಅಹಿಂದ ಕಾಂಬಿನೇಷನ್ಗೆ ಪ್ರಯತ್ನ. ಜಸ್ಟ್ ಇಮ್ಯಾಜಿನ್, ಒಕ್ಕಲಿಗ ಪ್ಲಸ್ ಅಹಿಂದ ಕಾಂಬಿನೇಷನ್ ವರ್ಕೌಟ್ ಆಗಿಬಿಟ್ರೆ ಬೇರೆ ಪಕ್ಷಗಳು ಹೇಳ ಹೆಸರಿಲ್ಲದಂತೆ ಹೊರಟೋಗ್ಬಿಡ್ತವೆ. ಒಂದು, ನಮ್ಮ ರಾಜ್ಯದಲ್ಲಿ ಪ್ರಬಲ ಸಮುದಾಯ ವೀರಶೈವ ಲಿಂಗಾಯತ, ನೆಕ್ಸ್ಟ್ ಬರೋದೇ ಒಕ್ಕಲಿಗ, ಅದಾದ ನಂತರ ಅಹಿಂದ ಸಮುದಾಯ, ಅಹಿಂದ ವರ್ಗ. ಹಾಗಾಗಿನೇ ಎಲ್ಲೋ ಒಂದ್ ಕಡೆ ವೀರಶೈವ ಲಿಂಗಾಯತ ಸಮುದಾಯದ ಕೆಲವು ಓಟ್ಗಳು ಬಂದರೂ ಕೂಡ ಒಕ್ಕಲಿಗ ಪ್ಲಸ್ ಅಹಿಂದ ವರ್ಗ ಒಗ್ಗಟ್ಟಾಗ್ಬಿಟ್ರೆ ಕಾಂಗ್ರೆಸ್ ಗೆಲುವು ನಿಶ್ಚಿತ. ಇದನ್ನ ಮನಗಂಡಿದ್ದಾರೆ ಡಿ ಕೆ ಶಿವಕುಮಾರ್. ಹಾಗಾಗಿನೇ ಈ ರೀತಿಯಾದಂಥ ರಣತಂತ್ರವನ್ನ ಮಾಡ್ತಾ ಇರೋದು. ಒಟ್ಟಾರೆಯಾಗಿ ಅವರ ಪ್ಲಾನ್ ಇಷ್ಟೇ: ಸಿದ್ದರಾಮಯ್ಯನವರನ್ನ ಎದುರು ಹಾಕಿಕೊಳ್ಳದೆ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಂಗೆ ಕಾಣಿಸಿಕೊಂಡು ಅಹಿಂದ ವರ್ಗವನ್ನ ತಲುಪುವಂತ ಪ್ರಯತ್ನ, ಅಹಿಂದ ವರ್ಗದ ವೋಟ್ ಬ್ಯಾಂಕ್ ತಮ್ಮತ್ತ ಬರುವಂತ ಪ್ರಯತ್ನ, ಅಹಿಂದ ವರ್ಗದ ಜನರ ಹತ್ತಿರ ಅಥವಾ ಜನರಿಗೆ ಇವರ ಬಗ್ಗೆ ಸಾಫ್ಟ್ ಕಾರ್ನರ್ ಬರುವಂತ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ವರ್ತನೆ ಮಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನ ಸಿಎಂ ಆಕಾಂಕ್ಷಿಗಳಿದ್ದಾರೆ. ಆದರೆ ಮುಖ್ಯವಾಗಿ ಕಾಣಿಸೋದು ಡಿ ಕೆ ಶಿವಕುಮಾರ್. ಸಿಎಂ ಸಿದ್ದರಾಮಯ್ಯನವರ ನಂತರ ಕಾಣಿಸೋದು ಅಥವಾ ಸಿಎಂ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯಾಗಿ ಕಾಣಿಸ್ತಾ ಇರೋದು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.